ಐಟಿ ಸೆಕ್ಟರ್ ಬೆಂಗಳೂರಿಗೆ ಬಹಳ ಪ್ರಮುಖವಾಗಿರುವಂತದ್ದು. 2047 ಇಸ್ವಿ ಒಳಗಡೆ ಪ್ರಪಂಚದ ಐಟಿ ಸೆಕ್ಟರ್ ನಲ್ಲಿ 10% ಶೇರ್ ಭಾರತದಿರಬೇಕು ಅನ್ನುವಂತಹ ಒಂದು ಆಂಬಿಷಿಯಸ್ ಟಾರ್ಗೆಟ್ ಅನ್ನ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿದೆ. ಈಗಾಗಲೇ ಐಟಿ ಸರ್ವಿಸಸ್ ಸೆಕ್ಟರ್ ನಲ್ಲಿ ದೇಶದ ಸಿಂಹ ಪಾಲು ಬೆಂಗಳೂರದಿದೆ. ಆ ಕಾರಣದಿಂದನೇ ಇಡೀ ದೇಶದಲ್ಲಿ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಇರುವಂತಹ ನಗರ ಯಾವುದು, ಶ್ರೀಮಂತ ನಗರ ಯಾವುದು ಅಂತಂದ್ರೆ ಬೆಂಗಳೂರಿದೆ. ಇನ್ನು ಇಕನಾಮಿಕ್ ಸರ್ವೆಯಲ್ಲಿ ಮೊನ್ನೆ ತಿಳಿಸಿದ್ರು 2035 ಇಸ್ವಿಯವರೆಗೆ ಇಡೀ ಪ್ರಪಂಚದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ನಗರ ಅಂತಂದ್ರೆ ಬೆಂಗಳೂರು ಅಂತ. ಈ ಐಟಿ ಸರ್ವಿಸಸ್ಗೆ ಪ್ರಪಂಚದ ಐಟಿ ಸರ್ವಿಸಸ್ ನಲ್ಲಿ 10% ಪಾಲು ಭಾರತದಿರಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಈಗ ದೇಶಕ್ಕಿಟ್ಟಾಗ ಅದರಲ್ಲಿ ಸಿಂಹ ಪಾಲು ಬೆಂಗಳೂರದ್ದಾಗುವಂತದ್ದಿದೆ. ಇನ್ನೂ ಲಕ್ಷಾಂತರ ಉದ್ಯೋಗಗಳು ಬೆಂಗಳೂರಿನಲ್ಲಿ ಸೃಷ್ಟಿಯಾಗುವಂತದ್ದಿದೆ. ಜನಕ್ಕೆ ಇದರಲ್ಲಿ ಸಾಕಷ್ಟು ಶ್ರೀಮಂತಿಕೆ ನಮ್ಮ ಬೆಂಗಳೂರಿನಲ್ಲಿ ಈ ಭಾಗದಲ್ಲಿ ಬರುವಂತದ್ದಿದೆ. ಇನ್ನು ಕಡೆ ಒಂದು ನನಗೆ ನಮ್ಮ ಕ್ಷೇತ್ರದಲ್ಲಿ ನಿಮ್ಹಾನ್ಸ್ ಘೋಷಣೆ ಆಗಿದೆ. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹಾನ್ಸ್ ಮಾಡಬೇಕು ಅಂತ. ಈಗ ನಮ್ಮ ಕ್ಷೇತ್ರದಲ್ಲಿ ವೆಸ್ಟ್ ಬೆಂಗಾಲ್ನಿಂದ, ಬಿಹಾರ, ಉತ್ತರ ಪ್ರದೇಶದಿಂದ ನಿಮ್ಹಾನ್ಸ್ಗೆ ಸಾವಿರಾರು ಜನ ಪೇಷಂಟ್ಗಳು ಬರೋದನ್ನ ನಾವು ನೋಡಿದೀವಿ. ಅಲ್ಲೆಲ್ಲೂ ಕೂಡ ವ್ಯವಸ್ಥೆಗಳು ಇಲ್ದಲೇ ಇದ್ದಿದ್ರಿಂದ ಅವ್ರು ಇಲ್ಲಿಗೆ ಬರ್ತಾ ಇದ್ರು. ನಮ್ಮದಲ್ಲಿರುವಂತ ಜನಕ್ಕೆ, ಲೋಕಲ್ ಅಲ್ಲಿರೋ ಜನಕ್ಕೆ ಎಷ್ಟೋ ಸತಿ ಬೆಡ್ ಸಿಗ್ದಲೇ ಇರೋ ರೀತಿ, ನಮ್ಮ ಆಫೀಸ್ ನಲ್ಲಿ ನಾವು ಅದ್ ಬಂದು ಕೇಳುವಂತದ್ದು, ವೇಟಿಂಗ್ ಲಿಸ್ಟ್ ಗಳು ಇವೆಲ್ಲ ಆಗ್ತಿತ್ತು. ಈಗ ಉತ್ತರ ಭಾರತದಲ್ಲಿ ಒಂದು ನಿಮ್ಹಾನ್ಸ್ ಶಿಫ್ಟ್ ಆಯ್ತು ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿರುವಂತ ನಿಮ್ಹಾನ್ಸ್ ನಲ್ಲಿ ಸ್ಥಳೀಯರಿಗೆ ಮತ್ತಷ್ಟು ವಿಶೇಷವಾಗಿ ಅವಕಾಶ ಆಗುವಂತದ್ದು ಸಾಧ್ಯ ಆಗುತ್ತೆ. ಒಟ್ನಲ್ಲಿ ಕೃಷಿಕರಿಂದ ಹಿಡಿದು ಯುವಕರವರೆಗೆ, ರೈತರಿಂದ ಹಿಡಿದು ಮೀನುಗಾರರವರೆಗೆ, ವಿದ್ಯಾರ್ಥಿಗಳಿಂದ ಹಿಡಿದು ಐಟಿ ಪ್ರೊಫೆಷನಲ್ಸ್ ನವರೆಗೆ ದೇಶದ ಎಲ್ಲ ಆಯಾಮವನ್ನ ಗಮನಿಸಿ ಭಾರತವನ್ನ ಫ್ಯೂಚರ್ ರೆಡಿ ಅಂಡ್ ಫ್ಯೂಚರ್ ಪ್ರೂಫ್ ಮಾಡುವಂತ ದೃಷ್ಟಿಯಿಂದ ಕೊಟ್ಟಿರುವಂತಹ ಬಜೆಟ್ಗೆ ನರೇಂದ್ರ ಮೋದಿ ಸರ್ಕಾರಕ್ಕೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ನಾನು ಮತ್ತೆ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷವಾಗಿ